ಮನುಷ್ಯನಿಗೆ ನಿಜವಾಗ್ಲೂ ಎಲ್ಲರಿಗೂ ಬುದ್ಧಿ ಇದೆ, ಎಲ್ಲರಿಗೂ ಒಳ್ಳೆ ಬುದ್ಧಿನೂ ಇದೆ, ಎಲ್ಲರಿಗೂ ತಿಳುವಳಿಕೆನೂ ಇದೆ. ಒಳ್ಳೆಯದು ಕೆಟ್ಟದ್ದು ನಮಗೆ ಗೊತ್ತಾಗತ್ತಲ್ವ, ಚೆನ್ನಾಗಿ ಗೊತ್ತಾಗತ್ತೆ, ತಿಳುವಳಿಕೆ ಇದೆ. ನಮ್ಮ ತಿಳಿವಿಗೆ ಯಾವುದು ಒಳ್ಳೇದನ್ಸುತ್ತೆ ಬೇರೆಯವ್ರಿಗೆ ಹೇಳುವಾಗ ಸುಲಭವಾಗಿ ಹೇಳ್ಬಿಡ್ತೀವಿ, ನೀನು ಇದು ಮಾಡು ನಿಂಗೆ ಒಳ್ಳೇದಾಗತ್ತೆ ಅಂತ. ಅದೇ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಆ ಅರಿವು, ದಟ್ ವಿಸ್ಡಮ್ ಆ್ಯಕ್ಷನ್ಗೆ ಬರುತ್ತಾ ತುಂಬ ಕಷ್ಟ. ನೀವು ಗಮನಿಸಿ ನೋಡಿ, ನಮ್ಮ ನಡತೆಯಲ್ಲಿ ನಮ್ಮ ತಿಳಿವಿಗೆ ಬಂದಿದ್ದ ಅರಿವು ನಮ್ಮ ನಡತೆಯಲ್ಲಿ ಬರುತ್ತಾ. ಎಷ್ಟೋ ಸತಿ ಅಯ್ಯೋ ನಂಗೆ ಗೊತ್ತಿತ್ತು ನಾನು ಮಾಡಲಿಲ್ಲ ಅಂತ ಅನಿಸುತ್ತೆ, ಗೊತ್ತಾಗ್ತಾ ಇದ್ರೂ ನಾನು ಮಾಡ್ತಾ ಇಲ್ವೇ ಅನಿಸುತ್ತೆ, ಗೊತ್ತಾದ ಮೇಲೂ ನಾನು ಮಾಡಲಿಲ್ಲ, ಗೊತ್ತಾಗ್ತಾ ಇದ್ರೂ ಮಾಡಲಿಲ್ಲ, ಹಿಂಗೆ ಮಾಡಬೇಕಾಗಿತ್ತು. ನಾನು ಮಾಡ್ತಾ ಇರೋವಾಗಲೇ ಗೊತ್ತಾಗ್ಬಿಟ್ಟು ನಾನು ಮಾಡದೇ ಇದ್ದಾಗ ಭಾಳ ಖುಷಿಯಾಗುತ್ತೆ. ನನ್ನ ತಿಳಿವು, ನನಗೆ ಯಾವುದು ಒಳ್ಳೆಯದು ಅನ್ನೋ ಅರಿವು ಬಂದು ಇದನ್ನು ಮಾಡ್ತಾ ಇರುವಾಗ ಇದಿಲ್ಲ, ಸರಿ ಇಲ್ಲ, ಇದು ಮಾಡಬೇಡ ಅಂತ ಬಂದು ನಾವು ಮಾಡದೇ ಇದ್ದರೆ ಅದು ನಮಗೆ ನಾವು ಎಚ್ಚರಿಸ್ಕೊಂಡು ಮಾಡಲ್ವಲ್ಲ, ಅದು ನಮ್ಮ ಸಕ್ಸಸ್. ಅದು ಹೇಗೆ ಅಂದರೆ ವ್ಯಾಲಿ ಆ್ಯಂಡ್ ಮೌಂಟನ್ ಎರಡೂ ಸೇರಿದಂಗೆ, ಅದು ಭಾಳ ಕಷ್ಟ ಸೇರೋದು. ಆ ಥರ ನಮ್ಮ ಮತಿ ಮತ್ತು ಮನಸ್ಸು. ಮನಸ್ಸು ಅಂದರೆ ಇಲ್ಲಿ ಅಂತರಾತ್ಮ, ಅಂತರಾಳ, ಅಂತರಂಗ. ನಮ್ಮ ಒಳಗಡೆ ಇರುವ ಆ ಅಂತಃಕರಣ ಏನಿದೆ, ಅದೇನು ಹೇಳುತ್ತೆ ಅದನ್ನು ನಮ್ಮ ಬುದ್ಧಿ ಕೇಳಿ ಕೆಲಸ ಮಾಡಿಬಿಟ್ರೆ ಅದ್ಭುತ. ಆಳವಾದ ಮನಸ್ಸು, ಅದಕ್ಕೆ ಮತ್ತೆ ನಮ್ಮ ಬುದ್ಧಿಗೆ ಒಂದು ಕನೆಕ್ಷನ್ ಇದ್ಬಿಟ್ರೆ ವಿಸ್ಡಮ್ ಅಲ್ಲಿರೋದು ಆಳವಾದ ಮನಸ್ಸಿನಲ್ಲಿ, ದಟ್ ಇನ್ಕ್ಲೂಸಿವ್ ಮೈಂಡ್. ಅದರಿಂದ ನಮಗೆ ಬುದ್ಧಿಗೆ ಒಂಚೂರು ಕನೆಕ್ಷನ್ ಸಿಕ್ಬಿಟ್ರೆ ನಾವು ಮಾಡೋ ಕೆಲಸ ಮಾಡೋಕ್ಕೆ ಮುಂಚೆನೇ ಎಚ್ಚರಿಸುತ್ತೆ. ತಿಳಿವಿಗೊಳಿತೆನಿಸಿದುದು ನಡೆಯೊಳೇತಕ್ಕರಿದು. ತಿಳಿವಿಗೊಳಿತೆನಿಸಿದುದು ನಡೆಯೊಳೇತಕ್ಕರಿದು. ಕುಳಿ ಮೇಡು ದೂರ. ಕುಳಿ ಅಂದರೆ ವ್ಯಾಲಿ, ಮೇಡು ಅಂದರೆ ಪರ್ವತ. ಅದೆರಡೂ ನಮಗೆ ತಿಳುವಳಿಕೆ ಮತ್ತು ನಾವು ಮಾಡೋ ಕೆಲಸ ವಿಸ್ಡಮ್ ಆ್ಯಂಡ್ ಆ್ಯಕ್ಷನ್ನು ವ್ಯಾಲಿ ಆ್ಯಂಡ್ ಮೌಂಟನ್ ಅಷ್ಟು ದೂರ. ಕುಳಿ ಮೇಡು ದೂರ ಯಾವ್ಯಾವುದು? ಅಂತರಂಗದ ಮನಸ್ಸು ಮತ್ತು ಮತಿ, ಇದರ ನಡುವೆ ಅಷ್ಟೊಂದು ಡಿಸ್ಟೆನ್ಸ್ ಇದೆ. ಡಿಸ್ಟೆನ್ಸ್ ಬಿಟ್ವೀನ್ ವಿಸ್ಡಮ್ ಆ್ಯಂಡ್ ಆ್ಯಕ್ಷನ್ ಹೇಗದು? ಒಂದು ಕಣಿವೆ, ಒಂದು ಬೆಟ್ಟ ಮೇಲೆ ಎಷ್ಟು ದೂರನೋ ಅಷ್ಟು ದೂರ ಇಟ್ಕೊಂಡಿರ್ತೀವಿ. ಆ ಎರಡೂ ಹೇಗಿರಬೇಕು ಅಂದರೆ ಒಳಗಿನ ಎಣ್ಣೆ ಬತ್ತಿಗಳೆರಡು, ನಮ್ಮ ಬುದ್ಧಿ, ಮತಿ ಮತ್ತು ಮನಸ್ಸು, ಆಂತರ್ಯದ ಮನಸ್ಸು ಮತ್ತು ಬುದ್ಧಿ ಎರಡೂ ಎಣ್ಣೆ ಬತ್ತಿ ಥರ ಸೇರಿಕೊಂಡು, ಅದೆರಡೂ ಅದನ್ನು ಎಣ್ಣೆ ಬತ್ತಿ ಸೇರಿ ಉರಿದ್ರೆ ಬೆಳಕು ಜೀವೋನ್ನತಿಗೆ ಮಂಕುತಿಮ್ಮ. ಒಳಗಿನ ಎಣ್ಣೆ ಬತ್ತಿಗಳೆರಡು ಮೊಡವರೆಯೇ ಬೆಳಕು ಜೀವೋನ್ನತಿಗೆ ಮಂಕುತಿಮ್ಮ. ತಿಳಿವಿಗೊಳಿತೆನಿಸಿದುದು ನಡೆಯೊಳೆ ತಕ್ಕರಿದು. ಕುಳಿಮೇಡು ದೂರ ಮತಿ ಮನಸ್ಸುಗಳ ನಡುವೆ. ಒಳಗಿನ ಎಣ್ಣೆ ಬತ್ತಿಗಳೆರಡು ಮೊಡವರೆಯೇ ಬೆಳಕು ಜೀವೋನ್ನತಿಗೆ ಮಂಕುತಿಮ್ಮ. ಯಾವತ್ತು ನಮ್ಮ ಅಂತಃಕರಣದಲ್ಲಿ ಬಂದಿರೋದು ನಮ್ಮ ಬುದ್ಧಿಗೆ ಗೋಚರವಾಗಿ ಅದು ನಮ್ಮ ಕರ್ಮಕ್ಕೆ ಬರುತ್ತೋ ಆವತ್ತಿನ ದಿನ ಆ ಬೆಳಕು ಜೀವೋನ್ನತಿಗೆ ನಮಗೆ ಬೇಕಾಗುತ್ತೆ. ನಮ್ಮ ಜೀವನಕ್ಕೆ ಉನ್ನತಿಗೆ ಅದೇ ಬೆಳಕು ಬೇಕು, ಬೇರೆ ಯಾವ ಬೆಳಕು ಬೇಡ. ಅದು ಒಳಗಡೆ ಎರಡೂ ಸೇರಬೇಕು. ಅದು ಯಾವಾಗ ಸೇರಲ್ಲ, ಒಂದು ರೀತಿ ಯಾವಾಗಲೂ ಕಾನ್ಫ್ಲಿಕ್ಟ್. ನಮ್ಮ ಮನಸ್ಸು ಹೇಳುತ್ತೆ ಮಾಡಬೇಡ ಅಂತ, ನಮ್ಮ ಒಳಗಡೆ ಹೇಳುತ್ತೆ, ಆತ್ಮ ಹೇಳುತ್ತೆ ಮಾಡಬೇಡ, ಬುದ್ಧಿ ಹೇಳುತ್ತೆ ಮಾಡು. ಒಂದು ಸತಿ ಬುದ್ಧಿ ಮಾಡು ಅಂತ ಹೇಳುತ್ತೆ, ಅಂತಃಕರಣ ಬೇಡ ಅನ್ನತ್ತೆ. ಒಂದು ಸತಿ ಯಾವುದೂ ಯೋಚನೆ ಮಾಡದೆ ಮಾಡಿರ್ತೀವಿ, ಆಮೇಲೆ ಸಂಕಟಕ್ಕೆ ಒಳಪಡ್ತೀವಿ. ಧರ್ಮ ಸಂಕಟ ಅಂತ ಹೇಳ್ತಾರೆ, ಹಂಗೂ ಇಲ್ಲ ಹಿಂಗೂ ಇಲ್ಲ. ಬಿಸಿ ತುಪ್ಪ ನುಂಗೋಂಗೂ ಇಲ್ಲ, ಉಗಿಯೋಂಗೂ ಇಲ್ಲ. ಧರ್ಮ ಸಂಕಟ ಇದು ಯಾವತ್ತೂ ಇದೆ. ಯಾಕೆ ಅಂದರೆ ಕಡಿಮೆಗೂ ಬೆಟ್ಟಕ್ಕೂ ಅಷ್ಟು ದೂರ, ವಿಸ್ಡಮ್ಗೂ ಆ್ಯಕ್ಷನ್ಗೂ ಅಷ್ಟು ದೂರ.
ತಿಳುವಳಿಕೆ ಇದೆ, ನಡವಳಿಕೆಯಲ್ಲಿ ಇಲ್ಲ, ಅಷ್ಟು ದೂರ. ಅದರಿಂದ ನಮಗೆ ತಲ್ಲಣ ಆಗ್ತಾನೇ ಇರುತ್ತೆ, ಧರ್ಮ ಸಂಕಟದಿ ತಲ್ಲಣ. ನಾವು ಅವಾಗೆಲ್ಲ ಏನು ಮಾಡ್ತೀವಿ, ಬೇರೆಯವ್ರನ್ನ ಕೇಳಕ್ಕೆ ಹೋಗ್ತೀವಿ. ನನಗೊಂಥರ ಸಂಕಟ ಆಗ್ತಿದೆ, ಏನು ಮಾಡಲಿ, ಈ ಥರ ಪರಿಸ್ಥಿತಿ ಇದೆ ಅಂತ ಎಲ್ಲ ಕಡೆನೂ. ಅದ್ರ ಬದಲು ಆ ಟೈಮ್ನು ದಟ್ಸ್ ಅ ರೈಟ್ ಟೈಮ್ ಟು ಇಂಟ್ರಾಸ್ಪೆಕ್ಟ್, ರೈಟ್ ಟೈಮ್ ಟು ಮಂಥನ, ಕಡಿಯೋದಕ್ಕೆ, ಮನಸ್ಸನ್ನು ಆತ್ಮ ಸಂಶೋಧನೆಗೆ ಒಳಪಡಿಸೋದಕ್ಕೆ. ನಮಗೆ ಸಂಕಟ ಆದಾಗ, ತಲ್ಲಣ ಆದಾಗ, ಧರ್ಮ ಸಂಕಟ ಬಂದಾಗ ಕಡಿಬೇಕು ನನ್ನ ಆತ್ಮವನ. ಆ ಕಡಿಯೋದು ತುಂಬ ಕಷ್ಟ. ಯಾಕೆಂದರೆ ನಮಗೆ ಮಮತೆ ಇದೆ ನಮ್ಮ ಬಗ್ಗೆ, ನಾನು ಮಾಡೋದೇ ಸರಿ, ನಾನು ಯೋಚನೆ ಮಾಡೋದೇ, ನಾನು ಯಾವತ್ತೂ ತಪ್ಪು ಯೋಚನೆ ಮಾಡಲ್ಲ ಅಂತ ಅಂದ್ಕೊಂಡು ನಂಬಿಟ್ಟು ಬೇರೆಯವ್ರನ್ನು ನಂಬಿಸಿ ನಾನೇನು ಹೇಳಿದ್ರು ಅದೇ ಕರೆಕ್ಟು ಮಾಡಿಬಿಟ್ಟಿರ್ತೀವಿ. ಅದರಿಂದ ಆ ಮಮತೆ ಯಾವಾಗ ಬಿಡ್ತೀವೋ ಆಗಲೇ ನಮ್ಮನ್ನು ನಾವು ಕೆತ್ಕೊಳ್ಳೋಕ್ಕೆ ಸಾಧ್ಯ. ನಮ್ಮ ಮಮತೆ ಬಿಡಬೇಕು ನಮ್ಮ ಬಗ್ಗೆ, ಆವಾಗ ನಾವು ಅದನ್ನು ಕೆತ್ಕೊಳ್ಳೋ ಸಾಧ್ಯ. ಅದನ್ನು ಹೇಳ್ತಾರೆ ನಿರ್ಮದ ಅಂತ. ನಿರ್ಮದ ಹೋಗಬೇಕು. ಅದು ಆಗ ಒಂದು ವಿವೇಕ ಬರುತ್ತಲ್ಲ, ಅದು ಸದ್ವಿವೇಕ. ಅದರ ದೀಪ, ಅದನ್ನು ನಂಬದೆ ಯಾವುದನ್ನು ನಂಬ್ತೀವಿ? ಅವ್ರ ಮಾತು ನಂಬ್ತೀವ, ಇವ್ರ ಮಾತು ನಂಬ್ತೀವ? ಯಾರ್ದೋ ಅವ್ರ ಸಮಸ್ಯೆನೇ ಗೊತ್ತಿಲ್ಲ, ಅವ್ರದ್ದು ಹತ್ರ ನಾವು ಅಡ್ವೈಸ್ ಕೇಳಿದ್ರೆ ಅವ್ರೇನು ಹೇಳ್ತಾರೆ? ನಿನಗೆ ಯಾವಾಗ ಧರ್ಮ ಸಂಕಟ ಬಂತು, ನಿನಗೆ ಯಾವಾಗ ಮನಸ್ಸು ತಲ್ಲಣ ಆಯಿತು, ನೀನು ಒಳಗಡೆ ಮಥನ ಮಾಡಿದ್ರೆ, ನಿರ್ಮತಿಸಿದಾಗ, ನಿನ್ನ ಆತ್ಮವನ್ನೇ ನಿರ್ಮತಿಸಿದಾಗ, ಮಮತೆಯನ್ನು ಬಿಟ್ಟು ಆಗ ಅಲ್ಲೊಂದು ದೀಪ ಹಚ್ಕೊಳ್ಳುತ್ತೆ. ಅದು ಸದ್ವಿವೇಕದ ದೀಪ. ಅದನ್ನು ನಂಬದೆ ನೀನು ಯಾರನ್ನ ನಂಬ್ತೀಯ? ಧರ್ಮ ಸಂಕಟದಿ ಮನ ತಲ್ಲಣಿಸುತ್ತಿರುವೊಂದು, ಧರ್ಮ ಸಂಕಟದಿ ಮನ ತಲ್ಲಣಿಸುತ್ತಿರುವೊಂದು, ನಿರ್ಮತಿಸು ನಿನ್ನಾತ್ಮವನೇ ಮಮತೆ ಬಿಟ್ಟು, ನಿರ್ಮತಿಸು ನಿನ್ನಾತ್ಮವನೇ ಮಮತೆ ಬಿಟ್ಟು, ನಿರ್ಮಮದ ಸದ್ವಿವೇಕದ ದೀಪಕ್ಕಿಂತ ನೀನು ನೆಮ್ಮಲಿನ್ನೇನೇ ಇದೆಯೋ ಮಂಕುತಿಮ್ಮ. ನಿನ್ನಲ್ಲಿ ಒಂದು ಉರಿತಾ ಇರೋ ದೀಪ, ನಿನ್ನಲ್ಲಿ ಬರ್ತಾ ಇರೋ ಜ್ಞಾನ, ನಿನ್ನಲ್ಲಿ ಆಗ್ತಾ ಇರೋ ಅನುಭವ, ಇದಕ್ಕಿಂತ ಬೇರೆ ಏನನ್ನ ನಂಬಕ್ಕೆ ಸಾಧ್ಯ ನೀನು? ನಾವು ಯಾವಾಗ ಇದನ್ನೆಲ್ಲ ಮಾಡಲ್ಲ, ನಮ್ಮ ನಡವಳಿಕೆನೇ ಒಂದು, ನಮ್ಮ ವಿಸ್ಡಮ್ಮೇ ಬೇರೆ, ನಮ್ಮ ನಡವಳಿಕೆನೇ ಬೇರೆ, ನಮ್ಮಲ್ಲಿ ಆ ಒಳಗಡೆ ಎಣ್ಣೆ ಬತ್ತಿ ಎರಡು ಬೇರೆ ಬೇರೆ ಉರಿತಾ ಇಲ್ಲ, ಒಂದಕ್ಕೊಂದು ಸೇರ್ಕೊಂಡಿಲ್ಲ, ಧರ್ಮ ಸಂಕಟ, ತಲ್ಲಣ, ನಮ್ಮನ್ನು ನಾವು ಆತ್ಮ ಸಂಶೋಧನೆ ಮಾಡಿಕೊಳ್ತಾ ಇಲ್ಲ, ಯಾವಾಗಲೂ ಮಮಕಾರ, ವಿವೇಕ ಇಲ್ಲ, ಯಾರನ್ನೂ ನಂಬಲ್ಲ, ನಮ್ಮನ್ನು ನಂಬಲ್ಲ, ಯಾರನ್ನೂ ನಂಬಲ್ಲ. ಹಿಂಗಿದ್ದಾಗ ಶಕ್ತಿ ಮೀರಿದ ಪರೀಕ್ಷೆಗಳು ವಿಧಿ ನಿಯಮಿಸತ್ತೆ. ನಮ್ಮ ಶಕ್ತಿ ಮೀರಿದ ಪರೀಕ್ಷೆ ಆಗತ್ತೆ ವಿಧಿಯಿಂದ. ಯುಕ್ತಿ ಮೀರಿದ ಪ್ರಶ್ನೆಗಳು ಉಂಟಾಗತ್ತೆ. ನಮ್ಮ ಯುಕ್ತಿ ಮೀರಿದ ಪ್ರಶ್ನೆಗಳು, ಶಕ್ತಿ ಮೀರಿದ ಪರೀಕ್ಷೆಗಳು ವಿಧಿಯಿಂದ. ಯಾವಾಗ ನಮ್ಮ ಚಿತ್ತವನ್ನು ಒಳಗೆ ತಿರುಗಿಸಿದಾಗ, ಮತ್ತು ನಮ್ಮ ಮತಿ ಮತ್ತು ಮನಸ್ಸುಗಳ ನಡುವೆ ಒಂದು ಎಣ್ಣೆ ಮತ್ತು ಬತ್ತಿ ತೊಯ್ದು ಹತ್ಕೊಂಡಾಗ, ಚಿತ್ತವನ್ನು ತಿರುಗಿಸೊಳಗೆ ನೋಡಲ್ಲಿ ಒಂದು ಸತ್ವದ ಅಚಿನ್ನ ಝರಿ ಹರಿತಾ ಇದೆ. ಒಳಗಡೆ ಅಚಿನ್ನವಾದ ಜ್ಞಾನದ ಝರಿ ಒಳಗಡೆ ಅಳಿತಾ ಇದೆ. ಎಲ್ಲದಕ್ಕೂ ನಿಂಗೆ ಉತ್ತರ ಒಳಗಡೆ ಸಿಗುತ್ತೆ. ಶಕ್ತಿ ಮೀರಿದ ಪರೀಕ್ಷೆಗಳನ್ನು ವಿಧಿ ನಿಯಮಿಸಿರೆ, ಯುಕ್ತಿ ಮೀರಿದ ಪ್ರಶ್ನೆಗಳನ್ನು ಕೇಳುತ್ತೀರೆ, ಚಿತ್ತವನ್ನು ತಿರುಗಿಸೊಳಗಡೆಗೆ ನೋಡಲ್ಲಿ ಸತ್ವದ ಅಚ್ಚಿನ್ನ ಝರಿ. ಅಚ್ಚಿನ್ನ ಝರಿ ಅಂದರೆ ನಿರಂತರವಾಗಿ ಹರಿತಾ ಇರುವ ಝರಿ. ಆ ಹರಿತಾ ಇರುವಂತಹ ಒಂದು ಆ ಜ್ಞಾನದ ಝರಿ ಒಳಗಡೆ ಇದೆ. ನಾವೇನು ಮಾಡ್ತೀವಿ? ಎಲ್ಲ ಮುಚ್ಕೊಂಡ್ಬಿಟ್ಟಿದ್ದೀವಿ. ಅಂತರಂಗಕ್ಕೆ ಗವಾಕ್ಷಿಗಳಿದೆ, ಎಲ್ಲ ತೆಗಿಬೇಕು. ಆಗ ಚಿಂತೆ ಅನ್ನೋದು ಅಲ್ಲಿ ಮಿಸ್ಕಾಡಲ್ಲ, ಚಿಂತೆ ಹೊಟ್ಟೋಗುತ್ತೆ. ಗವಾಕ್ಷಿ ಹಾಕಿ ಎಲ್ಲ ಕಡೆ ಮುಚ್ಚಿಬಿಟ್ಟಿದ್ದೀವಿ. ಆ ಗವಾಕ್ಷಿ ಮುಚ್ಚಿರೋದ್ರಿಂದ ಏನಾಯಿತು? ಹೊಗೆ ಎಲ್ಲ ಒಳಗಡೆ ಸುತ್ತಕೊಂಡು, ನಾವು ಮಾಡಿದ ನಮಗೇನೇನೆ ಹೊಗೆ ಸುತ್ತಕೊಂಡು ಆತ್ಮಕ್ಕೆ ಒಂಥರ ಇದು ಹೊಗೆಗೆ ಒತ್ತುತ್ತಲ್ಲ, ಚೋಕ್ ಆಗ್ತಾ ಇದೆ, ಆತ್ಮ ಒದ್ದಾಡ್ತಾ ಇದೆ, ವಿಲಿ ಅಂತ. ನಿಂಗೆ ಶಾಂತಿ ಬೇಕಾ? ಶಾಂತಿ ಏನಾದರೂ ನೀವು ಬೇಡೋ ಹಾಗಿದ್ರೆ, ಮನೆಗೆ ಗೋಡೆ ಎಷ್ಟು ಇಂಪಾರ್ಟೆಂಟೋ ಕಿಟಕಿನೂ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? ಮನೆಗೆ ಗೋಡೆ ಹೇಗೆ ಬೇಕೋ ಕಿಟಕಿ ಬಾಗಿಲುಗಳು ಬೇಕಲ್ವಾ? ಗವಾಕ್ಷಿನ ತೆಗಿ. ಸಂತತ ಯಾವಾಗಲೂ ತೆಗೆದಿರಬೇಕು. ಸಂತತ ಅಪೇಕ್ಷೆ ಇದು ಇರಬೇಕು ನಿನಗೆ. ಇರಲೇಬೇಕಾದದ್ದು ಕಿಟಕಿ ಬಾಗಿಲುಗಳು. ನಾನು ಓಪನ್ ಆಗಬೇಕು. ಅಂತರಂಗದ ಗವಾಕ್ಷಗಳ ತೆರೆದಿಡಲಲ್ಲಿ ಚಿಂತೆ ಕುಮುಲುವುದು. ಹೊಗೆಗಳು
ಆತ್ಮವನ್ನು ಒತ್ತೋದಿಲ್ಲ. ಶಾಂತಿ ಬೇಳ್ಪೊಡೆ ಮನೆಗೆ ಗೋಡೆ ಒಲೆ ಕಿಟಕಿಯೂ ಸಂತತ ಅಪೇಕ್ಷಿತವೋ ಮಂಕುತಿಮ್ಮ. ಕಿಟಕಿನೂ ಅಪೇಕ್ಷೆ ಇದೆ, ಕಿಟಕಿನೂ ಬೇಕಾಗತ್ತೆ, ಇರಲೇಬೇಕಾಗತ್ತೆ ಕಿಟಕಿ ಕೂಡ. ಗೋಡೆ ಕಟ್ಬಿಟ್ರಾಗಲ್ಲ, 4 ಕಡೆ ಕಿಟಕಿ ಇರಲೇಬೇಕು. ಹೇಗೆ ಗೋಡೆ ಮುಖ್ಯನೋ ಕಿಟಕಿನೂ ಮುಖ್ಯ. ನೋಡಿ, ಯಾವಾಗ್ಲೂ ನಮ್ಮಲ್ಲಿ 2 ಮಾತು ಬರ್ತಾ ಇರುತ್ತೆ. ಒಂದು, ಕಾನ್ಸ್ಟೆಂಟ್ ಆಗಿ ಒಳಗಡೆ 2ಕ್ಕೂ ಮೀರಿದ್ದು, ಸರಿ ತಪ್ಪುಗಳನ್ನ ಮೀರಿದ ಸತ್ಯ ನುಡಿತಾನೇ ಇರುತ್ತೆ, ಅದು ಒಳಗಡೆದು. ಇನ್ನೊಂದು ಅಹಂಕಾರ, ತನಗೇನು ಬೇಕೋ ಹೇಳ್ತಾ ಇರುತ್ತೆ. ನಾವು ತಪ್ಪು ತಿಳ್ಕೊಂಡ್ಬಿಡ್ತೀವಿ. ಯಾವುದು ನಮ್ಮ ಒಳಗಿಂದ ಬರ್ತಾ ಇದೆ, ಇನ್ನರ್ ವಾಯ್ಸ್ ಯಾವುದು, ನನ್ನ ಅಹಂಕಾರ ಏನು ಹೇಳ್ತಾ ಇದೆ, ಅದಕ್ಕೆ ಒಂದೊಂದ್ಸತಿ ಒಳಗಿಂದೇ ಅನ್ಕೊಂಡ್ಬಿಡ್ತೀವಿ ನಾವು ಅಹಂಕಾರ ಹೇಳೋದು. ಯಾಕೆಂದರೆ ನಮಗೆ ಒಳಗಡೆ ಪೂರ್ತಿ ಒಂದು ಶಕ್ತಿ ಇದೆ, ಅದು ಮಾತಾಡತ್ತೆ, ಅದು ಸಾಕ್ಷಿ ಅಂತ ಮರ್ತೆ ಹೋಗುತ್ತೆ. ಆಳವನ್ನು ನೋಡಿ ಬಗೆದಾಡುವ ಮಾತಿಂಗೆ, ಆಳವನ್ನು ನೋಡಿ ಬಗೆದಾಡುವ ಮಾತಿಂಗೆ, ರೂಢಿ ಅರ್ಥವದೊಂದು ಗೂಢಾರ್ಥವೊಂದು. ನಾವು ಆಳ ನೋಡಿ ಮಾತಾಡಿದ್ರೆ ಒಳಗೊಂದು ಹೊರಗೊಂದು ಇರೋದು ಗೊತ್ತಾಗುತ್ತೆ. ಗೂಢಾರ್ಥನೇ ಬೇರೆ ಇರುತ್ತೆ. ನಾವು ರೂಢಿ ಒಂದು ಅರ್ಥ ಮಾತಾಡ್ತಿರ್ತೀವಿ, ಡಿಕ್ಷನರಿ ಮೀನಿಂಗೇ ಒಂದು. ಅದನ್ನು ಜಸ್ಟ್ ಗೋ ಡೀಪ್ ಇನ್ ಟು ದ್ಯಾಟ್, ಒಳಗಡೆ ಒಂದು ಅರ್ಥ ಸಿಗತ್ತೆ. ಇದೆರಡೂ ಬೇಕು, ಡಿಕ್ಷನರಿ ಮೀನಿಂಗೂ ಬೇಕು, ಆಳದ ಮೀನಿಂಗೂ ಬೇಕು ಲೈಫಲ್ಲಿ ಎಲ್ಲದಕ್ಕೂ. ಹೇಗೆ ಅಂದರೆ, ಒಂದು ಸಮುದ್ರ ದಾಟಬೇಕಾದ್ರೆ ಒಂದು ಹಡಗು ಅಥವಾ ದೋಣಿ ಏನಾದ್ರು ಇದ್ದರೆ ಅದಕ್ಕೆ 2 ಅಂತೂ ಬೇಕೇ ಬೇಕು ಮುಂದಕ್ಕೆ ಹೋಗುತ್ತೆ. ಒಂದು ಪಟ ಅಂತ ಹೇಳ್ತಾರೆ, ಇದಕ್ಕೆ ಸೈಲ್ ಅಂತ ಹೇಳ್ತಾರೆ. ಆ ಸೈಲ್ ಇದ್ದರೆ ಗಾಳಿ ಬೀಸಿದ ತಕ್ಷಣ ಅದಕ್ಕೆ ತಕ್ಕಂಗೆ ದೋಣಿ ಹೋಗುತ್ತೆ. ಸೈಲ್ ಇಲ್ವಾ, ಹುಟ್ಟಾದರೂ ಇರಬೇಕಲ್ವಾ. ಹಾಗೆ ನಮಗೆ ಒಳಗಿನ ಆಂತರ್ಯದ ಧ್ವನಿ ಬೇಕು, ಇಲ್ಲ ನಿಜವಾದ ಅರ್ಥನಾದರೂ ಬೇಕು ಇದೇನು ಅಂತ. ಒಂದು ಗೂಢಾರ್ಥ ಬೇಕು, ಇಲ್ಲ ರೂಢಿ ಅರ್ಥ ಬೇಕು. ಅರ್ಥ ಇಲ್ಲದೆ ಮಾತ್ರ ಇರಬಾರ್ದು. 2ರಲ್ಲಿ ಒಂದಾದರೂ ಇದ್ದರೆ ಒಂದು ಸ್ವಲ್ಪ ದೂರ ಹೋಗ್ತೀವಿ. ಆಳವನ್ನು ನೋಡಿ ಬಗೆದಾಡುವ ಮಾತಿಂಗೆ, ರೂಢಿ ಅರ್ಥ ಒಂದು ಗೂಢಾರ್ಥ ಒಂದು. ವಾರಿದಿಯ ದಾಟುವಂ ಉಡಪಗೆ, ಉಡುಪ ಅಂದರೆ ದೋಣಿ ದಾಟ್ಸೋನು. ವಾರಿದಿಯ ದಾಟುವಂ ಉಡುಪಕ್ಕೆ, ಗಾಳಿಪಟ ಒಂದು ಕೋಲು ಹುಟ್ಟೊಂದು ಬಲ ಮಂಕುತಿಮ್ಮ. ಗಾಳಿಪಟ ಅಂದರೆ ಅದಕ್ಕೆ ಹಾಕಿರ್ತಾರಲ್ಲ ಸೇಲು, ಮತ್ತು ಕೋಲು ಹುಟ್ಟೊಂದು ಬಲ, 2 ಬಲ. ಹಾಗೆ ನಮಗೂ ಕೂಡ 2 ಬಲ ಇದೆ. ಒಂದು, ನಾವು ಆಳವನ್ನು ನೋಡಿ ಬಗೆದಾಡುವ ಮಾತಿಗೆ ರೂಢಿ ಅರ್ಥ ಹೊಂದಿದೆ, ಗೂಢಾರ್ಥ ಹೊಂದಿದೆ. 2 ಕೂಡ ತಿಳ್ಕೊಂಡವನೇ ವಿವೇಕಿ. ಹೌದು, ನಾನಿವಾಗ ಈ ಥರ ಪ್ರೆಸೆಂಟ್ ಮಾಡಬೇಕು, ಆದರೆ ಸತ್ಯ ಇದು, ಅದು ಹೇಳಿದ್ರೆ ಅರ್ಥ ಆಗಲ್ಲ, ಈ ಥರ ಹೇಳೋಣ, ಈ ಸಂದರ್ಭದಲ್ಲಿ ಹೀಗೆ ಹೇಳೋಣ. ಕಾಂಟೆಕ್ಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ವಿವೇಕದಲ್ಲಿ. ಆವಾಗ ಯಾವ ಥರ ಯಾವ ಟೈಮ್ನಲ್ಲಿ ನಾವು ಹೇಳಬೇಕೋ ಅದನ್ನು ಹೇಳ್ತೀವಿ. ಇದು ಅಂತರ್ಜ್ಯೋತಿ ಅಂತ, ಇದು ತುಂಬ ನಾವು ತಿಳ್ಕೋಬೇಕು. ಆತ್ಮ ಸಂಶೋಧನೆಗೆ ಈ ಶ್ಲೋಕಗಳೆಲ್ಲ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ನಮ್ಮ ವಿವೇಕನೇ ಒಂದು, ನಾವು ಮಾಡ್ತಾ ಇರುವಾಗ ಅದಕ್ಕೆ ಸಂಬಂಧನೇ ಇಲ್ಲದೆ ಮಾಡ್ತಿರ್ತೀವಿ. ಇಷ್ಟೆಲ್ಲ ಮಾತಾಡ್ತೀವಿ, ಬೇರೆಯವ್ರು ಹೇಳ್ತೀವಿ, ನಾವು ನೋಡ್ಕೊಳ್ಳಲ್ಲ. ಯಾವಾಗಲೂ ಧರ್ಮ ಸಂಕಟ, ನಮ್ಮನ್ನು ನಾವು ಮಮತೆ ಬಿಡಲ್ಲ, ಸಮರ್ಥಿಸ್ಕೊಳ್ತೀವಿ, ಅದನ್ನು ಕಡಿಯೋಲ್ಲ. ಪರೀಕ್ಷೆಗಳು ಬರ್ತಾ ಇರುತ್ತೆ, ಪ್ರಶ್ನೆಗಳು ಬರ್ತಾ ಇರುತ್ತೆ, ಚಿತ್ತಾದ ಕಡೆಗೆ ತಿರುಗಿ ನೋಡಲ್ಲ, ಎಲ್ಲ ಗವಾಕ್ಷಿ ಮುಚ್ಚಿಬಿಟ್ಟಿರ್ತೀವಿ, ಗೋಡೆ ಮಾತ್ರ ಕಟ್ಕೊಳ್ತೀವಿ, ಆತ್ಮ ಉಸಿರು ಕಟ್ಟುತ್ತೆ. ಇದೆಲ್ಲ ಆಗ್ತಾ ಇರೋದು ನಿಜವಾಗ್ಲೂ ಎಷ್ಟು ಪಿಕ್ಚರೈಸ್ ಮಾಡ್ದಂಗಿದೆ. ಇದನ್ನು ನೀವು ಪುನಃ ಓದಿ ಅಂತರ್ಜ್ಯೋತಿ.